Hello students, welcome to SCPSC. Let's start today's current affairs for IS, IPS, IFS, KS and PSI. From yesterday onwards, I have started current affair along with a study trick. ನಿನ್ನೆಯಿಂದ ಕರೆಂಟ್ ಅಫೇರ್ ಜೊತೆಗೆ ಒಂದೊಂದು ಸ್ಟಡಿ ಟ್ರಿಕ್ ಗಳನ್ನು ಕೂಡ ನಾನು ನೀಡ್ತಾ ಇದ್ದೇನೆ. ನಿನ್ನೆಯ ಕರೆಂಟ್ ಅಫೇರ್ ಟ್ರಿಕ್ ಆಗಿತ್ತು ಎಲ್ಲವನ್ನು ಹೇಗೆ ನೆನಪಿಡುವುದು. ಅಲ್ಲಿ ನಾನು 80-20 ಪ್ರಿನ್ಸಿಪಲ್ ಅನ್ನು ಕೂಡ ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇನ್ ಟುಡೇಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಹೌ ಟು ರೀಡ್, ಹೇಗೆ ಓದಬೇಕು ಅನ್ನೋದನ್ನ ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಲೆಟ್ಸ್ ಫಸ್ಟ್ ಸಿ ಕರೆಂಟ್ ಅಫೇರ್ಸ್ ಫ್ರಮ್ ದ ಹಿಂದೂ. ಇಂಡಿಯಾಸ್ ವೇರಿಯಂಟ್ is of global concern, WHO. The B.1.617 variant of COVID-19 first found in India last October seemed to be transmitting more easily than that of original version of virus. The World Health Organization said on Monday that the B.1.617 variant is first identified in India last year was being classified as a variant of global concern. Now, India has found a new variant of coronavirus since last October, that is B.1.617. What WHO is saying that it is seeming to be transmitting more easily than that of the original coronavirus version. The World Health Organization also said that on Monday that the B.1.617 variant first identified in India last year was being classified as a variant of global concern. Now it is being classified as variant of global concern. ಹೋದ ವರ್ಷ ಅಕ್ಟೋಬರ್ ತಿಂಗಳಿನಲ್ಲಿ B.1.617 ಅನ್ನುವಂತಹ ಒಂದು COVID-19 ನ ಹೊಸದಾದಂತಹ ಒಂದು ತಳಿ ಭಾರತದಲ್ಲಿ ಸಿಕ್ಕಿರ್ತದೆ. ಹಾಗೆ ಸಿಕ್ಕ ಮೇಲೆ ಅದು ಒರಿಜಿನಲ್ ಕೊರೋನಾ ವೈರಸ್ ನ ಅದರ ತಳಿಗಳು ಏನಿರ್ತವೆ ಅದಕ್ಕಿಂತಲೂ ಇನ್ನೂ ಈಸಿಯಾಗಿ ಇದು ಹರಡ್ತಾ ಇದೆ ಅಂತ ನಮಗೆ ತಿಳಿದು ಬಂದಿರುತ್ತೆ ಅಂತ WHO ಅವರು ಹೇಳ್ತಾ ಇದ್ದಾರೆ. ಆದ್ರಿಂದ ಈಗ ಇಂಡಿಯನ್ ವೈರಸ್ ಏನಿದೆ B.1.617 ಇಂಡಿಯನ್ ವರ್ಜನ್ ಆಫ್ ವೈರಸ್ ಏನಿದೆ ಅದನ್ನ ಒಂದು ಗ್ಲೋಬಲ್ ಕನ್ಸರ್ನ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ ಗೆಳೆಯರೆ. ಈಗ ಗ್ಲೋಬಲ್ ಕನ್ಸರ್ನ್ ಅಂತ ನಾವು ಕನ್ಸಿಡರ್ ಮಾಡಿದ ಮೇಲೆ ಏನಾಗ್ತದ ಅಂತಂದ್ರ ಭಾರತದಿಂದ ಏನೇನು ಯಾವ ಸಾರಿಗೆಗಳು ಬೇರೆ ಬೇರೆ ದೇಶಗಳಿಗೆ ಚಾಲ್ತಿಯಲ್ಲಿರ್ತವೆ ಎಲ್ಲಾ ಸಾರಿಗೆಗಳು ನಿಂತು ಹೋಗ್ತವೆ. ಎಲ್ಲಾ ಸಾರಿಗೆಗಳಿಗೂ ನಿರ್ಬಂಧವನ್ನ ಒಡ್ಡಲಾಗ್ತದ ಬೇರೆ ಬೇರೆ ದೇಶಗಳಿಂದ. ಯಾಕಂತಂದ್ರೆ ಈ ಒಂದು ಗ್ಲೋಬಲ್ ಕನ್ಸರ್ನ್ ಆಗಿರ್ತಕ್ಕಂತಹ ಒಂದು COVID-19 ವರ್ಷನ್ ಏನಿರ್ತದ ಇದು ಎಲ್ಲ ಬೇರೆ ಬೇರೆ ದೇಶಗಳಿಗೂ ಸಹ ಹರಡಬಹುದು ಅಂತ ಮುಂಜಾಗ್ರತಾ ಕ್ರಮವಾಗಿ ಅದನ್ನ ಅವರು ಏನ್ ಮಾಡ್ತಾರೆ, ಬ್ಯಾನ್ ಮಾಡೋಕೆ ಶುರು ಮಾಡ್ತಾರೆ. ಭಾರತದಿಂದ ಬಂದಂತಹ ವಸ್ತುಗಳಾಗಿರಬಹುದು, ಭಾರತದಿಂದ ಬರ್ತಕ್ಕಂತಹ ಸಾರಿಗೆ ವ್ಯವಸ್ಥೆಗಳು ಆಗಿರಬಹುದು. Let's see the second highlight. Government to confirm nationality of illegal Indian immigrants in UK. UK ಅಂತಂದ್ರ ಯುನೈಟೆಡ್ ಕಿಂಗ್ಡಮ್. Children born to Indians staying illegally in the United Kingdom will be granted emergency travel documents to return along with parents based on birth certificates issued by the British authorities, according to a memorandum of understanding MOU signed between the two countries, that is India and
United Kingdom on May 4th. ಈಗ ಏನಾಗಲಿದೆ ಅಂತಂದ್ರೆ ಮೇ 4ರಂದು ಭಾರತ ಮತ್ತು ಯುಕೆ ನಡುವೆ ಒಂದು ಒಪ್ಪಂದಗಳು ಏರ್ಪಟ್ಟಿರ್ತವೆ. ಅವುಗಳಿಗೆ MOU ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಕೂಡ ಕರೆಯಲಾಗ್ತದ. ಆ ಒಪ್ಪಂದಗಳ ಪಟ್ಟಿಯಲ್ಲಿ ಒಂದು ಇಂಪಾರ್ಟೆಂಟ್ ಪಾರ್ಟ್ ಕೂಡ ಇರ್ತದ. ಏನಂತಂದ್ರ ಈಗ ಇಲ್ಲಿಗಲ್ ಆಗಿ ಅಂತಂದ್ರೆ ಯುನೈಟೆಡ್ ಕಿಂಗ್ಡಮ್ ನಲ್ಲಿ ಇಲ್ಲಿಗಲ್ ಆಗಿ ಇರ್ತಕ್ಕಂತಹ ಭಾರತೀಯರಿಗೆ ಹುಟ್ಟಿರ್ತಕ್ಕಂತಹ ಮಕ್ಕಳು ಏನಿರ್ತಾರೆ ಅವರು ಯುನೈಟೆಡ್ ಕಿಂಗ್ಡಮ್ ನಲ್ಲಿ ಗ್ರಾಂಟೆಡ್ ಎಮರ್ಜೆನ್ಸಿ ಟ್ರಾವೆಲ್ ಡಾಕ್ಯುಮೆಂಟ್ಸ್ ಅಂತಕ್ಕಂತಹ ಕೆಲವು ಎಮರ್ಜೆನ್ಸಿ ಟ್ರಾವೆಲ್ ಡಾಕ್ಯುಮೆಂಟ್ಸ್ ನ ಆಧಾರದಿಂದ ಅವರು ಅಲ್ಲಿ ಸ್ಟೇ ಮಾಡಬಹುದು ಕೆಲವು ದಿನಗಳ ಮಟ್ಟಿಗೆ. ಅದು ಎಲ್ಲಿಯವರೆಗೆ ಅಂತಂದ್ರ ವಾಪಸ್ ತಮ್ಮ ಪೇರೆಂಟ್ಸ್ ಗಳೊಂದಿಗೆ ವಾಪಸ್ ಯಾವ ದೇಶದಿಂದ ಅವರು ಬಂದಿರ್ತಾರೆ, ಯಾವ ದೇಶದಲ್ಲಿ ಅವರು ಹುಟ್ಟಿರ್ತಾರೆ ಆ ದೇಶಗಳಿಗೆ ವಾಪಸ್ ಬರೋದಕ್ಕೆ ಅಂತ ಹೇಳ್ತಾ ಇದ್ದಾರೆ ಗೆಳೆಯರೆ. ಆ ಒಂದು ಬರ್ತ್ ಸರ್ಟಿಫಿಕೇಟ್ ಗಳನ್ನ ಬ್ರಿಟಿಷ್ ಅಥಾರಿಟಿಗಳು ಅವರಿಗೆ ನೀಡಿರ್ತಾರೆ. ಅವುಗಳಿಂದ ಅವರು ವಾಪಸ್ ಬರಬಹುದು. ಹೀಗೆ ಒಂದು ಹಕ್ಕನ್ನ ನೀಡ್ತಾ ಇದ್ದಾರೆ, ಒಂದು ಎಕ್ಸ್ಟ್ರಾ ಹಕ್ಕನ್ನ. ಮುಂಚೆ ಏನಾಗಿರ್ತಿತ್ತು, ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅಂತ ಇದ್ರೆ ಅವರನ್ನ ಜೈಲಿಗೆ ಹಾಕಲಾಗ್ತಿತ್ತು ವಿದೌಟ್ ಎನಿ ವಾರ್ನಿಂಗ್. ಈಗ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಇದ್ರೂ ಕೂಡ ಅವರಿಗೆ ಎಮರ್ಜೆನ್ಸಿ ಟ್ರಾವೆಲ್ ಡಾಕ್ಯುಮೆಂಟ್ಸ್ ಗಳನ್ನ ನೀಡಿ ಅವರಿಗೆ ಹೋಗೋಕೆ ಅವಕಾಶವನ್ನ ಮಾಡಿ ಕೊಡಲಾಗ್ತಿದೆ. British citizenship is not acquired by birth alone. There are a combination of factors including the year of birth and parent circumstances. ಈಗ ಏನಾಗ್ತಾ ಇತ್ತು ಅಂತ ನಾವು ನೋಡಿದ್ರೆ, ಸ್ವಲ್ಪ ಕಣ್ ಹಾಯಿಸಿ ನೋಡಿದ್ರೆ ಏನಾಗ್ತಾ ಇತ್ತು ಅಂತಂದ್ರೆ, ಬ್ರಿಟಿಷ್ ಸಿಟಿಜನ್ಶಿಪ್ ಭಾರತದ ಸಿಟಿಜನ್ಶಿಪ್ ತರ ಇಲ್ಲ. ಭಾರತದಲ್ಲಿ ಜನ್ಮವಾದ್ರೆ ಆತ ಭಾರತದ ಒಬ್ಬ ಸಿಟಿಜನ್ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡ್ತೇವೆ. ಆದ್ರೆ ಬ್ರಿಟಿಷ್ ಸಿಟಿಜನ್ಶಿಪ್ ಆ ರೀತಿ ಇರುವುದಿಲ್ಲ. ಅಲ್ಲಿ ಕೇವಲ ಹುಟ್ಟಿದ್ರೆ ಮಾತ್ರವಲ್ಲದೆ ಕೆಲವು ಇನ್ನೂ ಹಲವು ಅಂಶಗಳು ಅಲ್ಲಿ ಡಿಪೆಂಡ್ ಆಗ್ತವೆ ಆತ ಬ್ರಿಟಿಷ್ ಸಿಟಿಜನ್ ಹೌದು ಅಲ್ಲವೋ ಅಂತ ಕಂಡು ಹಿಡಿಲಿಕ್ಕೆ. ಮತ್ತು ಆ ಪಾಲಕರ ಹುಟ್ಟು ಎಲ್ಲಿ ಆಗಿದೆ ಅನ್ನೋದು ಕೂಡ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರ್ತದ. ಮತ್ತು ಆ ಪಾಲಕರ ಸ್ಟೇಟಸ್ ಏನಾಗಿದೆ ಅನ್ನೋದು ಕೂಡ ಒಂದು ತುಂಬಾನೇ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರ್ತದ ಬ್ರಿಟಿಷ್ ಸಿಟಿಜನ್ಶಿಪ್ ಅನ್ನ ತೆಗೆದುಕೊಳ್ಳೋಕೆ. COVID-19 US authorizes Pfizer BioNTech vaccine for children aged 12 to 15. ಇಲ್ಲಿ ಈಗಾಗಲೇ ಭಾರತದಲ್ಲಿ 18ರ ಮೇಲ್ಗಡೆ ಇರತಕ್ಕಂತಹ 18 ವಯಸ್ಸಿಗಿಂತ ಹೆಚ್ಚಿಗೆ ಇರತಕ್ಕಂತಹ ಎಲ್ಲ ವ್ಯಕ್ತಿಗಳು ವ್ಯಾಕ್ಸಿನ್ ಅನ್ನು ಪಡೆದುಕೊಳ್ಳಬಹುದು ಅಂತ ಹೇಳಲಾಗಿರ್ತದ ಮೇ 1ರಿಂದ ಅಂತ. ಆದ್ರೆ ಇದು ಹಲವು ರಾಜ್ಯಗಳಲ್ಲಿ ಇನ್ನೂ ಜಾರಿ ಆಗಿಲ್ಲ. ಯಾಕಂತಂದ್ರೆ ವ್ಯಾಕ್ಸಿನ್ಗಳ ಕೊರತೆ ತುಂಬಾನೇ ಎದ್ದು ಕಾಣ್ತಾ ಇದೆ. ಆದ್ರೆ ಅಮೆರಿಕದಲ್ಲಿ ಏನಾಗ್ತಾ ಇದೆ, ಈಗಾಗಲೇ 12ರಿಂದ 15 ವರ್ಷಗಳ ಮಟ್ಟಿಗೆ ಇರ್ತಕ್ಕಂತಹ ಮತ್ತು 18 ವರ್ಷಗಳ ಮಟ್ಟಿಗೆ ಇರ್ತಕ್ಕಂತಹ ಎಲ್ಲ ಮಕ್ಕಳಿಗೂ ಕೂಡ ವ್ಯಾಕ್ಸಿನ್ಗಳನ್ನ ನೀಡೋಕೆ ಒಂದು ಸೆಪರೇಟ್ ವ್ಯಾಕ್ಸಿನ್ ಯಾವ್ದಂತಂದ್ರೆ ಫೈಸರ್ ಆರ್ ಬಯೋಎನ್ಟೆಕ್ ಅಂತ ಕೂಡ ಕರೆಯಲಾಗ್ತದ. ಫೈಸರ್ ವ್ಯಾಕ್ಸಿನ್ ಅಂತ ಕೂಡ ಕರಿಬಹುದು ಅಥವಾ ಬಯೋಎನ್ಟೆಕ್ ವ್ಯಾಕ್ಸಿನ್ ಅಂತ ಕೂಡ ಕರಿಬಹುದು. ಅದನ್ನ ಈಗಾಗಲೇ ಅಮೆರಿಕದಲ್ಲಿ ಅಥರೈಸ್ ಮಾಡಲಾಗಿದೆ ಆ ಒಂದು ಮಕ್ಕಳಿಗೆ ವ್ಯಾಕ್ಸಿನ್ ಅನ್ನ ನೀಡೋದು. ಈಗ 12ರಿಂದ 18 ವರ್ಷದ ಮಕ್ಕಳಿಗೆ US ಸ್ಕೂಲ್ಗಳಲ್ಲಿ ಮಾಸ್ಕಿಂಗ್ ಮತ್ತು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೆಜರ್ಗಳಿಂದ
ತಮ್ಮನ್ನು ತಾವು ರಿಲ್ಯಾಕ್ಸ್ ಮಾಡ್ಕೊಳ್ಳೋಕೆ ಅಂತಂದ್ರೆ ಈಗಾಗಲೇ ವ್ಯಾಕ್ಸಿನ್ ಅನ್ನ ನೀಡಿಲ್ಲ ಅಂದ ಮೇಲೆ ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೆಜರ್ಸ್ ಅನ್ನ ಸ್ಟ್ರಿಕ್ಟ್ ಆಗಿ ತೆಗೆದುಕೊಳ್ಬೇಕಾಗ್ತದ. ಎಲ್ಲರೂ ಮಾಸ್ಕ್ ಅನ್ನ ಸ್ಟ್ರಿಕ್ಟ್ ಆಗಿ ಹಾಕೋಬೇಕಾಗ್ತದ. ಆದ್ರ ವ್ಯಾಕ್ಸಿನ್ ಅನ್ನ ತಗೊಂಡ್ರೆ ಅವರಿಗೆ ನೀಡಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಬಹುದು. ವ್ಯಾಕ್ಸಿನ್ ಮಾಸ್ಕಿಂಗ್ ಆಗಿರ್ಬಹುದು ಮತ್ತು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೆಜರ್ಸ್ ಆಗಿರ್ಬಹುದು ಸ್ಕೂಲ್ಗಳಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲ ರೆಗ್ಯುಲೇಷನ್ಗಳು CDC ಇಂದ ಹೇಳಲಾಗಿತ್ತು. ಆ ಒಂದು ರೆಗ್ಯುಲೇಷನ್ ಗಳನ್ನ ರಿಲ್ಯಾಕ್ಸ್ ಮಾಡಬಹುದು ಅಂತ ಹೇಳಲಾಗಿದೆ. US regulators on Monday authorized Pfizer and BioNTech COVID-19 vaccine for use in children as young as 12, widening the country's inoculation program as vaccination rates have slowed significantly. ಅಂದ್ರ ಇಲ್ಲಿ ಏನಾಗ್ಯದ, ಆ ಒಂದು ದೇಶದ ಇನಾಕ್ಯುಲೇಷನ್ ಪ್ರೋಗ್ರಾಮ್ ಏನದ ಅದನ್ನ ಇನ್ನೂ ವಿಸ್ತಾರಗೊಳಿಸ್ತಾ ಇದ್ದಾರೆ. ಮತ್ತು ವ್ಯಾಕ್ಸಿನೇಷನ್ ರೇಟ್ಗಳು ಕೂಡ ಅಂದ್ರೆ ಈಗ ವ್ಯಾಕ್ಸಿನೇಷನ್ ರೇಟ್ಸ್ ಅಂತಂದ್ರೆ ವ್ಯಾಕ್ಸಿನೇಷನ್ ಅನ್ನ ದಿನಕ್ಕೆ ಎಷ್ಟು ಜನ ಹಾಕಿಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ಒಂದು ನಂಬರ್ ಏನಿರ್ತದ ಅದು ಈಗ 18 ವರ್ಷದ ಮೇಲ್ಪಟ್ಟವರಿಗೆ ಈಗಾಗಲೇ ಸ್ಲೋ ಆಗಿದೆ ಅಂತಂದ್ರೆ 18 ವರ್ಷದ ಮೇಲ್ಪಟ್ಟವರು ಈಗಾಗಲೇ ಕಡಿಮೆ ಜನ ಉಳಿದಿದ್ದಾರೆ ಅಂತ ಅರ್ಥ. ಹಾಗೆ ಆಗಿರೋದ್ರಿಂದ ಈಗ 18 ವರ್ಷಕ್ಕಿಂತ ಕಡಿಮೆ ಇರತಕ್ಕಂತಹ ಮಕ್ಕಳಿಗೆ ವ್ಯಾಕ್ಸಿನ್ ಅನ್ನ ನೀಡಬೇಕು ಅಂತ ಸಿದ್ಧತೆಯನ್ನ ನಡೆಸಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. Let's see the highlights from PIB. Center undertakes multiple initiatives to enhance oxygen availability, distribution, and storage infrastructure. Oxygen availability increased through higher production and imports, setting up of PSA plants, and procurement of oxygen concentrators. Oxygen tanker availability strengthened by conversion of nitrogen and argon tankers. Import, domestic manufacturing, and rail and air transportation. Oxygen digital tracking system set up for real-time monitoring. Last mile infrastructure strengthened by increasing number of capacity of cryogenic tankers at hospitals and procurement of medical oxygen. General financial rules relaxed to fast track procurement of critical supplies. ಈ ಎಲ್ಲ ಮೇಜರ್ ಗಳನ್ನ ತೆಗೆದುಕೊಳ್ಳಲಾಗಿದೆ. ಒಂದನೇ ಮೇಜರ್ ಏನ್ ಹೇಳ್ತಾ ಇದೆ ಅಂತಂದ್ರೆ ಆಕ್ಸಿಜನ್ ಅವೈಲಬಿಲಿಟಿಯನ್ನ ಹೆಚ್ಚು ಪಡಿಸಲಾಗಿದೆ ಮತ್ತು ಆಕ್ಸಿಜನ್ ಅವೈಲಬಿಲಿಟಿಗಾಗಿ ಆಕ್ಸಿಜನ್ ಪ್ರೊಡಕ್ಷನ್ ಅನ್ನು ಜಾಸ್ತಿ ಮಾಡಲಾಗಿದೆ ಮತ್ತು ಆಮದನ್ನು ಕೂಡ ಜಾಸ್ತಿ ಮಾಡಲಾಗಿದೆ. ಹಲವಾರು PSA ಪ್ಲಾಂಟ್ ಗಳನ್ನ ಈಗಾಗಲೇ ಸ್ಥಾಪಿಸಲಾಗಿದೆ. ಆಕ್ಸಿಜನ್ ಕಾನ್ಸಂಟ್ರೇಟರ್ ಗಳನ್ನು ಕೂಡ ಈಗಾಗಲೇ ಪ್ರೊಕ್ಯೂರ್ ಅಂದ್ರೆ ಪಡೆಯಲಾಗಿದೆ. ಎರಡನೇ ಪಾಯಿಂಟ್ ಏನ್ ಹೇಳ್ತಾ ಇದೆ, ಆಕ್ಸಿಜನ್ ಟ್ಯಾಂಕರ್ ಅವೈಲಬಿಲಿಟಿ. ಆಕ್ಸಿಜನ್ ಟ್ಯಾಂಕರ್ ಗಳ ಅವೈಲಬಿಲಿಟಿ ಈಗ ಇದೆ. ಸೊ ಈಗ ನೈಟ್ರೋಜನ್ ಮತ್ತು ಆರ್ಗಾನ್ ಟ್ಯಾಂಕರ್ಸ್ ಗಳೇನಿದ್ವು ಅವುಗಳನ್ನು ಕೂಡ ಈಗ ಆಕ್ಸಿಜನ್ ಟ್ಯಾಂಕರ್ ಗಳಾಗಿ ಬದಲಾಯಿಸಲಾಗಿದೆ ಮತ್ತು ಅವುಗಳಿಂದ ಆಕ್ಸಿಜನ್ ಅನ್ನು ಸರಬರಾಜು ಮಾಡಲಾಗ್ತಾ ಇದೆ. ಇಂಪೋರ್ಟ್, ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ರೈಲ್ ಅಂಡ್ ಏರ್ ಟ್ರಾನ್ಸ್ಪೋರ್ಟೇಷನ್. ಈಗ ಆ ಟ್ಯಾಂಕರ್ ಗಳಿಂದ ಆಮದು ಮಾಡ್ಕೊಳ್ಳಲಾಗ್ತಾ ಇದೆ. ಈಗ ಡೊಮೆಸ್ಟಿಕ್ ಅಂತಂದ್ರೆ ಭಾರತದಲ್ಲಿ ಎಲ್ಲಿ ಆಕ್ಸಿಜನ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆ ಅಲ್ಲಿಂದ ಸ್ಥಳಗಳಿಗೆ ಸಾಗಿಸೋಕೆ ಸಿದ್ಧತೆ ನಡೀತಾ ಇದೆ. ಮತ್ತು ರೈಲ್ ಅಂಡ್ ಏರ್ ಟ್ರಾನ್ಸ್ಪೋರ್ಟೇಷನ್, ಈ ರೈಲ್ಗಳಿಂದ ಆಗಿರಬಹುದು ಮತ್ತು ವಿಮಾನಗಳಿಂದ ಆಗಿರಬಹುದು ಆಕ್ಸಿಜನ್ ಅನ್ನು ಸರಬರಾಜು ಮಾಡಲಾಗ್ತಾ ಇದೆ. ಆಕ್ಸಿಜನ್ ಡಿಜಿಟಲ್ ಟ್ರ್ಯಾಕಿಂಗ್ ಸಿಸ್ಟಮ್ ಅನ್ನು ಕೂಡ ಈಗಾಗಲೇ ಸ್ಟಾರ್ಟ್ ಮಾಡಲಾಗಿದೆ. ಇದರಿಂದ ರಿಯಲ್ ಟೈಮ್ ಮಾನಿಟರಿಂಗ್ ಕೂಡ ನಮಗೆ ಸಿಗ್ತದ. ಲಾಸ್ಟ್ ಟೈಮ್ ಇನ್ಫ್ರಾಸ್ಟ್ರಕ್ಚರ್ ಸ್ಟ್ರೆಂಥನ್ಡ್ ಬೈ increasing number and capacity of cryogenic tankers at hospitals and procurement of oxygen, ಮೆಡಿಕಲ್ ಆಕ್ಸಿಜನ್ ಅನ್ನ ಪಡೆಯುವುದಾಗಿರಬಹುದು ಮತ್ತು ಕ್ರಯೋಜೆನಿಕ್ ಟ್ಯಾಂಕರ್ ಗಳನ್ನ ಹಾಸ್ಪಿಟಲ್ ಗಳಲ್ಲಿ ನೀಡುವುದಾಗಿರಬಹುದು. ಇದು
ಒಂದು ಲಾಸ್ಟ್ ಮೈಲ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಸ್ಟ್ರಾಂಗ್ ಮಾಡುವಂತಹ ಒಂದು ಮೆಜರ್ ಆಗಿರ್ತದ. ಜನರಲ್ ಫೈನಾನ್ಷಿಯಲ್ ರೂಲ್ಸ್ ರಿಲ್ಯಾಕ್ಸ್ ಟು ಫಾಸ್ಟ್ ಟ್ರ್ಯಾಕ್ ಪ್ರೊಕ್ಯೂರ್ಮೆಂಟ್ ಆಫ್ ಕ್ರಿಟಿಕಲ್ ಸಪ್ಲೈಸ್. ಈಗ ಫಾಸ್ಟ್ ಟ್ರ್ಯಾಕ್ ಪ್ರೊಕ್ಯೂರ್ಮೆಂಟ್ ಆಫ್ ಕ್ರಿಟಿಕಲ್ ಸಪ್ಲೈಗಳಲ್ಲಿ ಅಲ್ಲಿ ಜನರಲ್ ಫೈನಾನ್ಷಿಯಲ್ ರೂಲ್ಸ್ ಅನ್ನ ಎಲ್ಲವನ್ನು ರಿಲ್ಯಾಕ್ಸ್ ಮಾಡಲಾಗಿದೆ. ಈಗಾಗಲೇ ಅಬಕಾರಿ ಇಲಾಖೆಯವರು ಜಾಗದಲ್ಲಿ ನಿಲ್ಲಿಸಿ ಅವುಗಳಿಗೆ ಕೇಳಲು ಆಗುವುದಿಲ್ಲ ಅಂತಂದ್ರೆ ಅವರಿಗೆ ಏನಿದೆ ಅಂತ ತಪಾಸಣೆಯನ್ನ ಅವುಗಳನ್ನೆಲ್ಲ ಏನ್ ಮಾಡಿದ್ದಾರೆ, ಈಗ ಕಡಿಮೆ ಮಾಡಿದ್ದಾರೆ, ಅವುಗಳನ್ನು ರೂಲ್ಸ್ ಎಲ್ಲ ರಿಲ್ಯಾಕ್ಸ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಟ್ರಿಕ್ ಆಫ್ ದ ಡೇಗೆ ಬರೋಣ. ನಿನ್ನೆ ಈಗಾಗಲೇ ಒಂದು ಪುಸ್ತಕದಲ್ಲಿ ಎಲ್ಲಾ ಅಂಶಗಳನ್ನು ಹೇಗೆ ನೆನಪಿಡಬೇಕು ಅನ್ನೋದನ್ನ ನಾವು ಈಗಾಗಲೇ ನಿನ್ನೆ ನೋಡಿದ್ದೇವೆ. ಇವತ್ತೇನ್ ನೋಡೋಣ, ಹೇಗೆ ಓದಬೇಕು ಅನ್ನೋದನ್ನ ನೋಡೋಣ. ಹೇಗೆ ಓದಬೇಕು ಅನ್ನೋದ್ರಲ್ಲಿ ಸುಮಾರು 3 ಮುಖ್ಯವಾದ ಅಂಶಗಳಿರ್ತವೆ. ಅಲ್ಲಿ ಯಾವ ವಿಷಯವನ್ನ ಓದ್ತಾ ಇದ್ದೀರಿ ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗ್ತದ. ಈಗ ಒಂದು ವಿಷಯ ಅಲ್ಲಿ ಮ್ಯಾಥಮೆಟಿಕ್ಸ್ ಇನ್ವಾಲ್ವ್ ಆಗಿದ್ರೆ, ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಲಾಜಿಕ್ಸ್ ಅಥವಾ ಮ್ಯಾಥಮೆಟಿಕ್ಸ್ ಇನ್ವಾಲ್ವ್ ಆಗಿದೆಯಾ, ಅಥವಾ ಅಲ್ಲಿ ಕೇವಲ ವರ್ಬಲ್ ಆಗಿದೆಯಾ, ಅಥವಾ ಕೇವಲ ವರ್ಡ್ಸ್ ಇದೆಯಾ, ಅಥವಾ ಅಲ್ಲಿ ಕೇವಲ ವರ್ಕಿಂಗ್ ಮೆಥಡ್ ಇದೆಯಾ, ಅಂದ್ರೆ ಕೇವಲ ವಿಧಾನ ಇದೆಯಾ, ಈ ರೀತಿಯಾದಂತಹ ಟಾಪಿಕ್ಗಳು ಇರ್ತವೆ. ಸೊ ಇವುಗಳನ್ನ 3ಗಳನ್ನು ಕೂಡ ನೆನಪಿಡುವುದು ಒಂದು ರೀತಿಯಲ್ಲಿ ಡಿಫ್ರೆಂಟ್ ಆಗಿಯೇ ಇರ್ತದ. ಎಲ್ಲಿ ವರ್ಬಲ್ ಸ್ಟಡಿ ಹೆಚ್ಚಾಗಿ ಇರ್ತದ, ಫಾರ್ ಎಕ್ಸಾಂಪಲ್ ಹಿಸ್ಟರಿ ಆಗಿರಬಹುದು, ಸಂವಿಧಾನ ಆಗಿರಬಹುದು, ಈ ರೀತಿಯಾಗಿ ಕೇವಲ ನೆನಪಿಟ್ಟುಕೊಳ್ತಕ್ಕಂತಹ ಒಂದು ಸ್ಟಡೀಸ್ಗಳು ಅಥವಾ ಸಬ್ಜೆಕ್ಟ್ಗಳು ಏನಾಗಿರ್ತವೆ, ಅವುಗಳಲ್ಲಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಲೈನ್ಗಳನ್ನ ಮತ್ತು ವರ್ಡ್ಗಳನ್ನ ಜೋಡಿಸಿ ನಮ್ಮದೇ ಆದಂತಹ ಕೆಲವು ಫನ್ನಿ ಲೈನ್ಗಳಾಗಿ ಚೇಂಜ್ ಮಾಡ್ಕೊಳ್ಬೇಕಾಗ್ತದ. ಈಗ ಫಾರ್ ಎಕ್ಸಾಂಪಲ್ ರಾಮಮಿತ್ರ ಗುಫದಲ್ಲಿ ಚಜ್ಜಿ ತಿಂದ ಅಂತ ನಾನು ಹೇಳ್ತೀನಿ. ಹಾಗಂದ್ರೆ ಏನ್ ಸರ್ ಅಂತ ನೀವು ಕೇಳ್ತೀರಿ. ಸೊ ಇಲ್ಲಿ ನಾನು ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ, ಈಗ ಇಂಡಿಯನ್ ಮ್ಯಾಪ್ ಈ ರೀತಿಯಾಗಿದೆ. ಈ ರೀತಿಯಾಗಿ ಇದ್ದಾಗ ಇದರಲ್ಲಿ 23ನೇ ಕರ್ಕಾಟಕ ಸಂಕ್ರಾಂತಿ ವೃತ್ತ ಎಲ್ಲಿ ಹಾಯ್ತದ, ಯಾವ ರಾಜ್ಯಗಳ ಮೇಲೆ ಹಾಯ್ತದ, ಈ ಕೆಳಗಿನ ಯಾವ ರಾಜ್ಯಗಳ ಮೇಲೆ ಹಾಯುವುದಿಲ್ಲ ಅಂತಕ್ಕಂಥ ಪ್ರಶ್ನೆಗಳನ್ನ ಹಲವಾರು ಸಲ ನೀವು ನೋಡಿರ್ತೀರಿ. ಸೊ ಅದನ್ನ ಈ ರಾಜ್ಯಗಳ ಹೆಸರನ್ನ ನೆನಪಿಡುವುದು ಸ್ವಲ್ಪ ಕಷ್ಟ ಸಾಧ್ಯನೆ. ಯಾಕಂದ್ರೆ ಎಲ್ಲಾ ಕಡೆ ನಾವು ರಾಜ್ಯಗಳ ಹೆಸರನ್ನ ನೋಡ್ತಾನೆ ಇರ್ತೀವಿ. ಆದ್ರಿಂದ ಎಕ್ಸಾಕ್ಟ್ಲಿ ಯಾವ ರಾಜ್ಯ ಅನ್ನೋದನ್ನ ನೆನಪಿಡುವುದು ಸ್ವಲ್ಪ ಕಷ್ಟ ಆಗ್ತದ. ಸೊ ನಾ ಏನ್ ಮಾಡಿದ್ದೀನಿ, ಅವುಗಳ ಮೊದಲ ಅಕ್ಷರಗಳನ್ನ ತೆಗೆದುಕೊಂಡು ನಾ ಏನ್ ಮಾಡಿದ್ದೀನಿ, ಒಂದು ಫನ್ನಿ ಲೈನ್ ಅನ್ನ ಮಾಡಿದ್ದೀನಿ. ಇದರಿಂದ ಆ ಎಲ್ಲ ರಾಜ್ಯಗಳನ್ನ ನಾನು ನೆನಪಿನಲ್ಲಿ ಇಟ್ಕೋಬಹುದು. ಏನ್ ಮಾಡಿದ, ರಾಮಮಿತ್ರ ಗುಫದಲ್ಲಿ ಛಜ್ಜಿ ತಿಂದ. ರ ಅಂತಂದ್ರ ರಾಜಸ್ಥಾನ, ಮ ಅಂತಂದ್ರ ಮಧ್ಯಪ್ರದೇಶ, ಮಿ ಅಂತಂದ್ರ ಮಿಜೋರಾಂ, ತ್ರ ಅಂತಂದ್ರ ತ್ರಿಪುರಾ, ಗು ಅಂತಂದ್ರ ಗುಜರಾತ್, ಪ ಅಂತಂದ್ರ ಪಶ್ಚಿಮ ಬಂಗಾಳ, ಚ ಅಂತಂದ್ರ ಛತ್ತೀಸ್ಗಢ, ಜ ಅಂತಂದ್ರ ಜಾರ್ಖಂಡ್. ಈ ರೀತಿಯಾಗಿ ಏನಾಯ್ತು, ಈಗ ಎಲ್ಲ ರಾಜ್ಯಗಳನ್ನ ನಾನು ಕವರ್ ಮಾಡಿದೆ. ಪ್ಲಸ್ ಅದೊಂದು ರೀತಿ ಫನ್ನಿ ಲೈನ್ ಆಗಿದೆ. ಆದ್ರಿಂದ ನಾನು ಮರೆತು ಹೋಗ್ಲಿಕ್ಕೆ ಅದನ್ನ ಸಾಧ್ಯನೇ ಇಲ್ಲ. ಈ ರೀತಿಯಾಗಿ ನಾವು ನೆಮೋನಿಕ್ಸ್ ಗಳನ್ನ, ಫನ್ನಿ ಲೈನ್ ಗಳನ್ನ, ಫನ್ನಿ ವರ್ಡ್ ಗಳನ್ನ ಕ್ರಿಯೇಟ್ ಮಾಡಿ ಯಾವುದೇ ಒಂದು ಟಾಪಿಕ್ ಅನ್ನ ನೆನಪಿಡಬಹುದಾಗಿದೆ. ಇನ್ನು ನಾಳಿನ ದಿನದಲ್ಲಿ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಮ್ಯಾಥಮೆಟಿಕ್ಸ್ ಇನ್ವಾಲ್ವ್ ಆಗಿದ್ರೆ ಅದನ್ನ ಯಾವ ರೀತಿಯಾಗಿ ನೆನಪಿಟ್ಟುಕೊಳ್ಬೇಕು ಅನ್ನೋದನ್ನ ಹೇಳ್ತೀನಿ. ಸೊ ನಿಮಗೆ ಅದು ಟ್ರಿಕ್ ಬೇಕಾದಲ್ಲಿ ನಾಳೆಯ ವಿಡಿಯೋನ ತಪ್ಪದೆ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಗೆಳೆಯರೆ. ಈವರೆಗೂ ವಿಡಿಯೋ ವೀಕ್ಷಿಸಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದ ಬೆಸ್ಟ್.